ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಆಧಾರ್ ಅಂದರೆ ಎಲೆಕ್ಟ್ರಾನಿಕ್ ಆಧಾರ್ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಗೂಗಲ್ಗೆ ಹೋಗಿಬಿಟ್ಟು ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಬೇಕಾಗತ್ತೆ. ಆಮೇಲೆ ಗೆಟ್ ಆಧಾರ್ ಅಂತ ಒಂದು ಅಥವಾ ಆಧಾರ್ ಕಾರ್ಡ್ ಡೌನ್ಲೋಡ್ ಅನ್ನೋದು ಒಂದು ಡೈರೆಕ್ಟ್ ಲಿಂಕ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಅದೇ ಥರ ಎಂಟರ್ ದ ಕ್ಯಾಪ್ಷಾ ಅಂತ ಕೇಳ್ತಿದೆ, ಅಂದರೆ ಮೇಲ್ಗಡೆ ಇರುವಂತಹ ಸೆಕ್ಯೂರಿಟಿ ಕೋಡು. ಆಮೇಲೆ OTPನ ಕ್ಲಿಕ್ ಮಾಡಬೇಕು. ಈಗ ನಾವು ಯಾವ ಆಧಾರ್ ಕಾರ್ಡ್ ಬೇಕು ಆ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ನಾವು ಹಾಕ್ತೀವಿ. ಆಧಾರ್ ನಂಬರ್ ಹಾಕಾದ್ಮೇಲೆ ನಾವು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಬೇಕು. ನೆನಪಿರಲಿ, ಇದು ಕೇಸ್ ಸೆನ್ಸಿಟಿವ್, ಅಂದರೆ ಸ್ಮಾಲ್ ಲೆಟರ್ಸಲ್ಲಿದ್ದರೆ ಸ್ಮಾಲ್ ಲೆಟ್ರಲ್ಲೇ ಹಾಕಬೇಕು, ಬಿಗ್ ಲೆಟ್ರಲ್ಲಿದ್ದರೆ ಬಿಗ್ ಲೆಟ್ರಲ್ಲೇ ಹಾಕಬೇಕು. ನೆಕ್ಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಈಗ ಒಂದು ಪಾಪಪ್ ಬಂತು ನೋಡಿ, OTP ಸಕ್ಸಸ್ಫುಲಿ ಡಿಸ್ಪ್ಯಾಚ್ಡ್ ಟು ಯುವರ್ ರಿಜಿಸ್ಟರ್ಡ್ ಆಧಾರ್ ಮೊಬೈಲ್ ನಂಬರ್ ಅಂತಂದರೆ ನಿಮ್ಮ ರಿಜಿಸ್ಟರ್ಡ್ ಆಧಾರ್ ಮೊಬೈಲ್ ನಂಬರ್ಗೆ ಆಧಾರ್ ಅವರು ಈಗ ಒಂದು OTP ಕಳಿಸಿದ್ದಾರೆ, ಅದನ್ನು ನಾವಿಲ್ಲಿ ಹಾಕಬೇಕು. ನೋಡಿ, ಈಗ ತಾನೇ ನನಗೆ OTP ಬಂತು. OTPನ ಎಂಟರ್ ಮಾಡ್ತೀನಿ, 971462 971462. ನೆಕ್ಸ್ಟು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಕಂಗ್ರ್ಯಾಚುಲೇಷನ್, ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ಅಂತ ಬರ್ತಾ ಇದೆ. ನಾವು ನಮ್ಮ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಆಧಾರ್ನ ಓಪನ್ ಮಾಡ್ತು ಅಂತಂದರೆ ಈಗ ಡೌನ್ಲೋಡೆಡ್ ಆಧಾರ್ನ ಓಪನ್ ಮಾಡಬೇಕು. ಅದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನಾಗಿರುತ್ತೆ ಫ್ರೆಂಡ್ಸ್ ಅಂತ ಅಂದರೆ ನಿಮ್ಮ ಫಸ್ಟ್ 4 ಡಿಜಿಟ್ ನಿಮ್ಮ ಹೆಸರು ಪ್ಲಸ್ ನಿಮ್ಮ ಡೇಟ್ ಆಫ್ ಇಯರ್ ಆಗಿರುತ್ತೆ. ಓಕೆ, ಇಷ್ಟು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.